ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಸೊ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನಾನು ಒಂದಷ್ಟು ಪ್ರಾಬ್ಲಮ್ಗಳನ್ನ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕ್ಲಾಸಲ್ಲೂ ಕೂಡ ಒಂದು ಪ್ರಾಬ್ಲಮ್ನೊಂದಿಗೆ ಬಂದಿದ್ದೀನಿ ನಾನು. ಸೊ ಪ್ರಾಬ್ಲಮ್ ನೋಡೋಣ. ರಿಷಿ ಲಿಮಿಟೆಡ್ ಆ್ಯಡ್ ಟು ರಿಡೀಮ್ 10,000 10% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ 100 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 5%. ಸೊ ಆಸ್ ಇಟ್ ಈಸ್ ಲಾಸ್ಟ್ ಪ್ರಾಬ್ಲಮ್ ಥರನೇ ಇದೆ. ಸೊ ಟೋಟಲ್ 10,000 ಶೇರ್ ಇದೆ. 10,000 ರೂಪಾಯಿ ಒಂದು ಶೇರಿನ ಬೆಲೆ 100 ರೂಪಾಯಿ. ಅಲ್ಲಿಗೆ 10 ಲಕ್ಷ ಕ್ಯಾಶು. 10 ಲಕ್ಷಕ್ಕೆ 5% ಪ್ರೀಮಿಯಂ ಕೊಡ್ತಿದ್ರು. ಅಲ್ಲಿಗೆ ಎಷ್ಟು? 50,000. 10 ಲಕ್ಷ ಕ್ಯಾಶು, 50,000 ಪ್ರೀಮಿಯಂ. ದ ಕಂಪನಿ ಮೇಡ್ ದ ಫಾಲೋಯಿಂಗ್ ಇಶ್ಯೂಸ್. ನೋಡಿ, 5,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, 120 ಪರ್ ಶೇರ್. ಸೊ ಪ್ರೀಮಿಯಮಲ್ಲಿ ಇಶ್ಯೂ ಮಾಡ್ತಿದ್ರೆ 5,000 ಇಂಟು 100 ಅಂತ ಅಂದರೆ ನಮ್ಗೆ 5 ಲಕ್ಷ ಕ್ಯಾಶ್ ಸಿಗುತ್ತೆ. 5,000 ಇಂಟು 20 ರೂಪಾಯಿ ಅಂತ ಅಂದರೆ ಪ್ರೀಮಿಯಂ, ನಮಗೆ 1 ಲಕ್ಷ ಸಿಗುತ್ತೆ. ನಮಗೆ ಬೇಕಾಗಿದ್ದದ್ದು ಕ್ಯಾಶ್ ಎಷ್ಟು? 10 ಲಕ್ಷ. ನಿಮಗೆ ಸಿಕ್ಕಿರೋ ಕ್ಯಾಶ್ ಎಷ್ಟು? 5 ಲಕ್ಷ. ನಮಗೆ ಬೇಕಾಗಿರೋ ಪ್ರೀಮಿಯಮ್ ಎಷ್ಟು? 50,000. ನಿಮಗೆ ಬೇಕಾಗಿರೋ ಪ್ರೀಮಿಯಮ್ ಎಷ್ಟು? ನಮಗೆ ಬೇಕಾಗಿರೋ ಪ್ರೀಮಿಯಮ್ ಬೇಕಿದ್ದು ಟೋಟಲ್ 1 ಲಕ್ಷ ಬೇಕಿತ್ತು. ನಮಗೆ ಈಗ ಪ್ರೀಮಿಯಮ್ ಸಿಕ್ಕಿದ್ದು ಸುಮಾರು 5,000 ಇಂಟು 20 ರೂಪಾಯಿ ಅಂತ ಅಂದರೆ ಅರೌಂಡ್ 1 ಲಕ್ಷ ರೂಪಾಯಿ ನಮಗೆ ಪ್ರೀಮಿಯಮ್ ಸಿಕ್ತು. ಸೇಮ್ ಲೈಕ್ ಲಾಸ್ಟ್ ಪ್ರಾಬ್ಲಮ್ ಥರನೇ ಇದೆ. ಸೊ ದ ಇಶ್ಯೂ ವರ್ಸ್ ಸಕ್ಸಸ್ಫುಲ್ ಆ್ಯಂಡ್ ಆಲ್ ದ ಕ್ಯಾಶ್ ಅಗೇನ್ಸ್ಟ್ ದೆಮ್ ವಾಸ್ ರಿಯಲೈಸ್ಡ್ ಆರ್ ರಿಸೀವ್ಡ್. ದ ಪಿ&ಎಲ್ ಅಕೌಂಟ್ ಶೋಸ್ ದ ಬ್ಯಾಲೆನ್ಸ್ 8 ಲಕ್ಷ ಪಿ&ಎಲ್ ಅಕೌಂಟಲ್ಲಿ ಇದೆಯಂತೆ. ಸೊ ಡೈರೆಕ್ಟಾಗಿ ಪ್ರಾಬ್ಲಮಿಗೆ ಹೋಗೋಣ ನಾವು ಮುಂದೆ. ಸೊ ಕ್ಯಾಲ್ಕುಲೇಷನ್ ಫಸ್ಟ್ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿದ್ದು 10,000 ಇಂಟು 100, 10 ಲಕ್ಷ. ಅದಕ್ಕೆ 5% ಪ್ರೀಮಿಯಂ ಕೊಡ್ತೀನಿ ಅಂದ್ರಿ, 50,000. ಟೋಟಲ್ ಅಮೌಂಟ್ ಪೇಬಲ್ ಮಾಡಬೇಕಾಗಿದ್ದು 10,50,000. ಈಗ ದುಡ್ಡು ಹಂಚೋಣ ಎಲ್ಲೆಲ್ಲಿಂದ ಬರುತ್ತೆ ಅಂತ. ಸೊ ಕ್ಯಾಲ್ಕುಲೇಷನ್ ಆಫ್ ಅರೇಂಜ್ಮೆಂಟ್ ಆಫ್ ಕ್ಯಾಶ್ ಆ್ಯಂಡ್ ಪ್ರೀಮಿಯಂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಫ್ರೆಶ್ ಇಶ್ಯೂಯಿಂದ ನಮಗೆ ಸಿಕ್ಕಿದ್ದು 5,000 ಇಂಟು 100 ರೂಪಾಯಿ 5 ಲಕ್ಷ. ಪ್ರೀಮಿಯಂ 5,000 ಇಂಟು 20, 1 ಲಕ್ಷ. ಸೊ ಇಲ್ಲೇ ಗೊತ್ತಾಗ್ತಿದೆ ಕ್ಯಾಶ್ ಬೇಕಾಗಿದ್ದು 10 ಲಕ್ಷ, ನಿಮಗೆ ಬಂದಿದೆ 5 ಲಕ್ಷ. 5 ಲಕ್ಷ ಶಾರ್ಟೇಜ್ ಇದೆ. ಇದಕ್ಕೆ ಏನು ಕ್ರಿಯೇಟ್ ಮಾಡಬೇಕು? CRR. ನೆಕ್ಸ್ಟ್ ನೋಡಿ, ನಮಗೆ ಬೇಕಾಗಿದ್ದು ಪ್ರೀಮಿಯಂ 50,000, ನಮಗೆ ಬಂದು ಪ್ರೀಮಿಯಂ 1 ಲಕ್ಷ. ಸೊ ಅಲ್ಲಿಗೆ ನಮಗೆ ಬೇಕಾಗಿದ್ದು 50,000, ನಮಗೆ ಬಂದಿರೋ ದುಡ್ಡು 1 ಲಕ್ಷ. ಈಗ ಅದೇನು ಶಾರ್ಟೇಜ್ ಆಗಲ್ಲ. ಸೊ 1 ಲಕ್ಷದಲ್ಲಿ 50,000 ಎತ್ಕೊಂಡ್ರೆ ಇನ್ನೂ 50,000 ಹಾಗೆ ಉಳಿಯುತ್ತೆ. ಇಲ್ಲಿ ಕೆಳಗಡೆ ನೋಡಿ, ಈಗ ದ ಕ್ಯಾಶ್ 10 ಲ್ಯಾಕ್ ಮೈನಸ್ 5 ಲ್ಯಾಕ್ ಫ್ರೆಶ್ ಇಶ್ಯೂ. ನಾವು ಶಾರ್ಟೇಜ್ ಆಗಿರೋದು 50,000, CRR ಕ್ರಿಯೇಟ್ ಮಾಡೋಣ. ಅದೇ ರೀತಿ ಪ್ರೀಮಿಯಂ ಬೇಕಾಗಿದ್ದ 50,000, 50,000ಕ್ಕೆ 1 ಲಕ್ಷ ಬಂತು. ಅದರಲ್ಲಿ 50,000 ಎತ್ಕೊಂಡು ನಿಲ್ ಮಾಡಿದ್ವಿ ಅದನ್ನು. ಸೊ ಡೈರೆಕ್ಟಾಗಿ ಜರ್ನಲ್ ಎಂಟ್ರೀಸ್ ಹೋಗೋಣ. ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ, ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್. ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ನೋಡಿದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್, 2 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, 2 ಶೇರ್ ಪ್ರೀಮಿಯಂ ಅಕೌಂಟ್. ಸೊ ನಮಗಿಲ್ಲಿ ಫ್ರೆಶ್ ಇಶ್ಯೂ ಮಾಡಿದ್ದೆಷ್ಟು? 5,000 ಇಂಟು 100 ರೂಪಾಯಿ ಈಕ್ವಿಟಿ. 5,000 ಇಂಟು 120, 6 ಲಕ್ಷ ಬರುತ್ತೆ. 5,000 ಇಂಟು 100 ಮಾಡಿದರೆ 5 ಲಕ್ಷ. 5,000 ಇಂಟು 20 ರುಪೀಸ್ ಮಾಡಿದರೆ 1 ಲ್ಯಾಕ್ ಪ್ರೀಮಿಯಂ. ಎರಡನೇ ಎಂಟ್ರಿ ಡಿಸ್ಕೌಂಟಲ್ಲಿ ಡಿಬೆಂಚರ್ನ ಇಶ್ಯೂ ಮಾಡಿದ್ದಾರೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ 4,75,000 ಮತ್ತು ಡಿಬೆಂಚರ್ ಡಿಸ್ಕೌಂಟ್ 25,000. ಸೊ ಅಲ್ಲಿಗೆ ಟೋಟಲ್ ನಮಗಿದ್ದು 5 ಲಕ್ಷ ರೂಪಾಯಿ. ನೆಕ್ಸ್ಟ್ ನೋಡೋಣ. ಈಗ ಪ್ರೀಮಿಯಮ್ನ ವಾಪಸ್ ಕೊಡಬೇಕಲ್ವ ನಾವು. ಶೇರ್ ಪ್ರೀಮಿಯಂ ಅಕೌಂಟ್ ಡೆಬಿಟೆಡ್ ಟು ಪ್ರೀಮಿಯಮ್ ಆನ್ RPS ಅಕೌಂಟ್ ಸಫಿಷಿಯೆಂಟ್ ಇತ್ತು. ನಮಗೆ 50,000 ಉಪಯೋಗಿಸ್ಕೊಂಡಿದ್ವಿ. ನೆಕ್ಸ್ಟು ಈಗ ಶಾರ್ಟೇಜ್ನ ಕ್ರಿಯೇಟ್ ಮಾಡಬೇಕು. ನಮಗೆ ಬೇಕಾಗಿದ್ದು 10 ಲಕ್ಷ, ಅದರಲ್ಲಿ 5 ಲಕ್ಷ ಫ್ರೆಶ್ ಇಶ್ಯೂಯಿಂದ ಸಿಕ್ತು, ಇನ್ನೂ 5 ಲಕ್ಷ ಶಾರ್ಟೇಜ್ ಇದೆ. ಆ್ಯಸ್ ಇಟ್ ಈಸ್ ಶೇರ್ ಪ್ರೀಮಿಯಮಿಂದ ಉಳಿಸಿತ್ತಲ್ಲ 50,000, ಅದನ್ನು ಯೂಸ್ ಮಾಡ್ಕೊಂಡ್ವಿ. P&L ಅಕೌಂಟಿಂದ ಸುಮಾರು 8 ಲಕ್ಷ ಇತ್ತು ನಿಮಗೆ ಗೊತ್ತಿರೋಂಗೆ. ನಮಗೆ ಬೇಕಾಗಿದ್ದು ನೋಡಿ, ನಮಗೆ ಬೇಕಾಗಿದ್ದು 5 ಲಕ್ಷ ಆಯಿತಾ. ಈ 5 ಲಕ್ಷ ಕ್ಯಾಶ್ ಬೇಕಿತ್ತು ಶಾರ್ಟೇಜ್. ಈಗ ಶಾರ್ಟೇಜ್ ಆಗಿದೆ. ಈ ಶಾರ್ಟೇಜ್ನ ಎಲ್ಲೆಲ್ಲಿಂದ ಎತ್ಕೊಳ್ತಿದ್ವಿ ಅಂದರೆ ಶೇರ್ ಪ್ರೀಮಿಯಮು ಫ್ರೆಶ್ ಇಶ್ಯೂನಲ್ಲಿ 1 ಲಕ್ಷ ಬಂದಿತ್ತು. ಅದರಲ್ಲಿ 50,000ನ ಪ್ರೀಮಿಯಮ್ ವಾಪಸ್ ಕೊಟ್ರಿ. ಇನ್ನು 50,000 ಉಳಿದಿತ್ತಲ್ವ, ಆ 50,000 ಕಳೆದ್ರೆ ಇನ್ನು ಎಷ್ಟು ಬೇಕಾಗ್ತದೆ ನಮಗೆ? ಇನ್ನು 4.5 ಲಕ್ಷ ಬೇಕು. ಈ 4.5 ಲಕ್ಷನ ಎಲ್ಲಿಂದ ಎತ್ಕೊಳ್ತೀವಿ ಅಂದರೆ, ಹಾಗೆ ಇಲ್ಲಿ ನೋಡಿ ಕ್ವಶ್ನಲ್ಲಿ ದ ಕಂಪ್ನಿ ಆ್ಯಸ್ ಅ P&L ಅಕೌಂಟ್ ಬ್ಯಾಲೆನ್ಸ್ 8 ಲಕ್ಷ ಇದೆ. 8 ಲಕ್ಷದಲ್ಲಿ ಆ ಅಮೌಂಟ್ನ ನಾವು ಎತ್ಕೊಳ್ಳೋದು. ಸೊ ಫಸ್ಟು ಶೇರ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ 50,000, P&L ಅಕೌಂಟ್ 4.5 ಲಕ್ಷ, ಟೋಟಲ್ 5 ಲಕ್ಷ ಬೀಯಿಂಗ್ ಕ್ರಿಯೇಟೆಡ್ ಔಟ್ ಆಫ್ ಶೇರ್ ಪ್ರೀಮಿಯಮ್ ಆ್ಯಂಡ್ P&L ಅಕೌಂಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೋಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ ನಾವು? 10 ಲಕ್ಷ. ಏನು ಸೇರಿಸ್ಕೊಡ್ತಿದ್ವಿ? 50,000 ಪ್ರೀಮಿಯಮ್. ಟೋಟಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡೋದು 10,50,000. ಸೊ ಫೈನಲ್ ಎಂಟ್ರಿ ಪೇಮೆಂಟ್ಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈ ಪ್ರಾಬ್ಲಮ್ನಲ್ಲಿ ಏನೂ ಚೇಂಜಸ್ ಇಲ್ಲ. ಬಟ್ ಓದ್ ಪ್ರಾಬ್ಲಮಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ P&L ಅಕೌಂಟಲ್ಲಿ ಇದೆ ಅಂತ ಹೇಳಿದ್ದ. ಬಟ್ ಈ ಪ್ರಾಬ್ಲಮಲ್ಲಿ ಇಷ್ಟು ಒಂದು ಸ್ಪೆಸಿಫಿಕ್ ಅಮೌಂಟ್ನ ಕೊಟ್ಟಿದ್ದಾನೆ. 2 ಪ್ರಾಬ್ಲಮ್ಗೆ ಕಂಪೇರ್ ಮಾಡಿ ನೋಡಿ. 2 ವಿಡಿಯೋ ನೋಡಿದಾಗ ನಿಮಗೆ ಏನು ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಥ್ಯಾಂಕ್ ಯು.